ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿತ್ತು. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಮಂಕಾಳು ವೈದ್ಯ ಅವರು ಪ್ರತಿಯೊಂದು ಡ್ಯಾಮೇಜ್ ಆಗಿರುವಂತಹ ಜಾಗಕ್ಕೆ ತೆರಳಿ ಅಲ್ಲಿ ಜಾಗವನ್ನು ವಿಸಿಟ್ ಮಾಡಿ ಅಲ್ಲಿನ ಜನರ ಸಮಸ್ಯೆಯನ್ನು ಆಲಿಸುವಂಥ ಕೆಲಸವನ್ನು ಮಾಡ್ತಾರೆ. ಈಗಲೂ ಕೂಡ ಉಳುವಾರೆ ಎನ್ನುವ ಗ್ರಾಮಕ್ಕೆ ಬಂದು ಇಲ್ಲಿ ಮೀನುಗಾರರ ಅಹವಾಲನ್ನು ಸ್ವೀಕರಿಸಿದ್ದಾರೆ. ಈಗ ನಮ್ಮೊಂದಿಗೆ ಮಂಕಾಳು ವೈದ್ಯ ಅವರು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮಂಕಾಳು ವೈದ್ಯ ಅವರು, ಈಗ ಈ ಭಾಗಕ್ಕೆ ಬಂದಿದ್ರಿ, ಇಲ್ಲಿನ ಜನರ ಸಮಸ್ಯೆಯನ್ನು ಆಲಿಸಿದ್ರಿ, ಜನರಿಗೆ ಏನು ಭರವಸೆ ಕೊಡ್ತೀರಿ ಈ ಗ್ರಾಮದ ಜನಸ್ಥರಿಗೆ? ನೋಡಿ, ಒಂದು ಜೀವ ಹಾನಿಯಾಗಿದೆ, ಅದು ಮತ್ತೆ ತರಲಿಕ್ಕೆ ನಮ್ಮ ಹತ್ರ ಆಗೋದಿಲ್ಲ. ಅದಕ್ಕೆ ಅವರು ಅವಲಂಬಿತರಿಗೆ 5 ಲಕ್ಷ ರೂಪಾಯಿ ನಾವು ಘೋಷಣೆ ಮಾಡಿದ್ದೇವೆ. ಈಗ ಮನೆ ಡ್ಯಾಮೇಜ್ ಆಗಿದೆ ಅಂದಿದ್ದಾರೆ, ನಾವು ಈಗಾಗಲೇ ಮಾತಾಡಿದ್ದೇವೆ 5 ಲಕ್ಷ ರೂಪಾಯಿ ಕೊಡಬೇಕು ಅಂದೇಳಿ. 1,20,000 ಈಗ ನಾಳೆನೇ ಕೊಡ್ತೇವೆ. ಮತ್ತು ಸ್ವಲ್ಪ ಎಲ್ಲ ಡ್ಯಾಮೇಜ್ ಆದರೆ, ಎಷ್ಟು ಭಾಗ ಡ್ಯಾಮೇಜ್ ಆದರೆ ಅದಕ್ಕೆ ಏನು ಕೊಡೋದು ಅಂದೇಳಿ ಯೋಚನೆ ಮಾಡ್ತಾಯಿದ್ದೇವೆ. ಅದ್ರ ಜೊತೆಯಲ್ಲಿ ಏನು ಕೃಷಿ ಪಾಪ ಗದ್ದೆ ನೆಟ್ಟಿದ್ದು ಮಾತ್ರ ಅದು ಡ್ಯಾಮೇಜ್ ಆಗಿದೆ, ಅದಕ್ಕೂ ಒಂದು ಗೈಡ್ಲೈನ್ಸ್ ಇದೆ. ಗೈಡ್ಲೈನ್ಸ್ ಪ್ರಕಾರ ಸ್ವಲ್ಪ ಕಡಿಮೆ ಆಗ್ಬೋದು, ನಾವು ಅದಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅಂದೇಳಿ ನೋಡಿ ಅದನ್ನು ಕೊಡ್ತಾಯಿದ್ದೇವೆ. ಅದಲ್ಲದೆ ಮತ್ತು ದೋಣಿ ಬಲೆ ಇದೆಲ್ಲ ಮೀನುಗಾರರು ಹೆಚ್ಚಿ ಭಾಗದಲ್ಲಿದ್ದರಿಂದ ಅದು ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ದಾರೆ. ಅದು ಸಂಪೂರ್ಣವಾದಂಥ ಅವರಿಗೆ ದೋಣಿ ಕೊಡುವಂಥದ್ದು, ಬಲೆ ಕೊಡುವಂಥದ್ದು ಅವರಿಗೇನು ನಮ್ಮ ಇಲಾಖೆಯಲ್ಲಿ ಏನು ಕೊರತೆ ಇಲ್ಲ. ನಮ್ಮದು ಸರಿ. ಪ್ರಶ್ನೆ ಅದೇ ಆಗಿತ್ತು. ಅವ್ರು ಏನು ಕಳ್ಕೊಂಡಿದ್ದಾರೆ, ಮೀನುಗಾರಿಕೆ ಸಲಕರಣೆಗಳು ಅಥವಾ ದೋಣಿ ಏನು ಕಳ್ಕೊಂಡಿದ್ದಾರೆ, ಅದಕ್ಕೆ ಸಂಪೂರ್ಣವಾದಂಥ ಹಾನಿಯನ್ನು ತುಂಬಿಕೊಡ್ಲಿಕ್ಕೆ ನಮ್ಮ ಇಲಾಖೆ ರೆಡಿ ಇದೆ. ಈಗ ನಾವು ನಾಳೆನೇ 1,20,000 ರೂಪಾಯಿ ಕೊಡ್ತಾ ಇದ್ದೇವೆ. ಅವು ಈಗ ಹೇಗೆ ಮಾಡಿದ್ರು ಕಟ್ಟಲಿಕ್ಕೆ ಆಗೋದಿಲ್ಲ. ಕಟ್ಟದಂಗೆ ಮತ್ತೆ ಬರ್ತಾ ಇರ್ತದೆ. ಅದು 5 ಲಕ್ಷ ರೂಪಾಯಿ ಕೊಡಬೇಕು ಅಂತೇಳಿ ಈಗಾಗಲೇ ಮಿನಿಸ್ಟ್ರ್ ಹತ್ರ ಮಾತಾಡಿದ್ದೇವೆ, CM ಹತ್ರ ಮಾತಾಡಿದ್ದೇವೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಇಲ್ಲ ಅವರಿಗೆ ಆಶ್ರಯ ಆಗಬೇಕು, ನೀವು ಹೋಗಿ ಅಲ್ಲಿ ಅವರನ್ನು ನೋಡಿ ಅವರಿಗೆ ಏನು ಮಾಡಿದರೆ ಸರಿ ಅಂತ ನೋಡ್ಕೊಂಡು ಬಾ ಅಂತ ಹೇಳಿದ್ದಾರೆ. ನಾಳೆ ಹೋಗ್ತಾ ಇದ್ದೀನಿ, ನಾನು ಈಗ ಹೋಗ್ತಾ ಇದ್ದೀನಿ, ರಾತ್ರಿ ಹೋಗಿ ನಾಳೆ ಬೆಳಿಗ್ಗೆ ಹೋಗಿ ನಮ್ಮದು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಅವರಿಗೆ ಯಾವುದೇ ರೀತಿ ತೊಂದರೆ ಆಗದಿದ್ದ ಹಾಗೆ ಮಾಡಿಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಅದಲ್ಲದೆ ರೋಡೆಲ್ಲ ಡ್ಯಾಮೇಜ್ ಆಗಿದೆ, ಅವ್ರು ತೋರಿಸಿದ್ರು, ಈಗ ನಾವು ನೋಡಿದ್ರು, ಅದನ್ನು ಸರಿ ಮಾಡಿ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ನಮ್ಮ ಸರ್ಕಾರ ಸಾಮಾನ್ಯ ಜನರು, ಬಡವರು, ಕಷ್ಟದಲ್ಲಿರುವವರು ಪರವಾಗಿದ್ದಾರೆ. ನಮ್ಮ ಅಧಿಕಾರಿಗಳು ಇವ್ರ ಕಷ್ಟಕ್ಕೆ ಸ್ಪಂದಿಸ್ತಾರೆ. ಯಾವುದೇ ಕಾರಣಕ್ಕೆ ಯಾರೂ ನೀವು ಭಯಪಡುವಂಥದ್ದಿಲ್ಲ. ಅವರು ಈಗಾಗಲೇ ಕೇಳಿದ್ದಾರೆ ಜಾಗ ಬೇಕು ಅಂದೇಳಿ. ಎಲ್ಲಿ ಏನಾದರೂ ರೆವಿನ್ಯೂ ಇಲಾಖೆದಿದ್ದರೆ ಕೊಡ್ಲಿಕ್ಕೆ ಸಾಧ್ಯ ಇದೆ, ಇಲ್ಲಾಂದರೆ ಏನು ಮಾಡಿದರೆ ಹೇಗೆ ಮಾಡಿ ಕೊಡಲಿಕ್ಕೆ ಸಾಧ್ಯ ಇದೆ ಅಂದೇಳಿ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಅವ್ರ ಕಷ್ಟಕ್ಕೆ ನಾವಿದ್ದೇವೆ, ಅವ್ರ ಜೊತೆ ನಾವಿದ್ದೇವೆ. ಯಾವುದೇ ಕಾರಣಕ್ಕೆ ನೀವು ಯಾರು ಏನು ಯೋಚನೆ ಮಾಡುವಂಥದ್ದಿಲ್ಲ. ಅಕಸ್ಮಾತ್ ಆಗಿಬಿಟ್ಟಿದೆ, ಏನೋ IRBಯಿಂದ ಇರ್ಬೋದು, IRBಯಿಂದನೇ ಅದೇ ಆರೋಪ ಮಾಡ್ತಾರೆ. IRB ಅವರ ಈ ಒಂದು ಕಳಪೆ ಕಾಮಗಾರಿಯಿಂದಾಗಿ, ನೆಗ್ಲಿಜೆನ್ಸಿಂದಾಗಿ ಇವತ್ತು ಸಮಸ್ಯೆ ಇಲ್ಲ. 2019 ಕೂಡ ಇದೇ ಸಮಸ್ಯೆ ಅಂತೇಳಿ ಬೆಳಗ್ಗೆ ಎಲ್ಲರೂ ಕೂಡ ಗ್ರಾಮಸ್ಥರು ಹೇಳ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ತನಿಖೆಗೆ ಆಗ್ರಹಿಸ್ತೀರಾ ನೀವು? ಹೌದು, ಬೆಳಿಗ್ಗೆನೇ ಮೀಟಿಂಗ್ ಮಾಡಿಕೊಂಡು ತನಿಖೆ ಮಾಡಲೇಬೇಕು ಅಂದೇಳಿ ನಾವು DC ಅವರು MLAಗಳು ಎಲ್ಲ ಸೇರಿ ನಾವು ಡಿಸಿಷನ್ ಮಾಡಿದ್ದೇವೆ. ಅದು ತನಿಖೆ ಆಗಲೇಬೇಕು. ಅವ್ರು ತಪ್ಪಿದರೆ ಅವರಿಗೆ ಪನಿಷ್ಮೆಂಟ್ ಆಗಲೇಬೇಕು. ಯಾಕೆಂದರೆ ಒಬ್ಬರಲ್ಲ, ಆ ಕಡೆ 4 ಜನ ಸತ್ತಿದ್ದಾರೆ. ಅದು ಎಷ್ಟು ಅಂದೇಳಿ ಗೊತ್ತಿಲ್ಲ, ಮತ್ತು ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಇವ್ರ ಪರವಾಗಿದ್ದೇವೆ, ಇವ್ರ ಜೊತೆ ನಿಲ್ತೇವೆ. ನಮ್ಮ ಅಧಿಕಾರಿಗಳು ಇವ್ರ ಜೊತೆ ಇರ್ತಾರೆ. ಯಾವುದೇ ಕಾರಣಕ್ಕೆ ದಯವಿಟ್ಟು ಭಯ ಪಡುವಂಥದ್ದು ಏನಿಲ್ಲ. ಆಗಿದ್ದು ಬಿಡಿ, ಮುಂದೆ ಜಾಗೃತರಾಗಿರಿ. ಯಾವುದೇ ಕಾರಣಕ್ಕೆ ಏನೂ ಆಗ್ಬೋದು. ಅದಕ್ಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಮಕ್ಕಳಿಗೆ ಎಲ್ಲ ಇಲ್ಲಿ ಇಡಬೇಡಿ, ದಯವಿಟ್ಟು ಮೇಲ್ಗಡೆ ತೊಗೊಂಡೋಗಿ ಮನೆ ಖಾಲಿ ಮಾಡಿ. ಸ್ವಲ್ಪ ದಿನ ನಿಮ್ಮ ಜೊತೆ ನಾವಿದ್ದೇವೆ, ಶಾಸಕರಿದ್ದಾರೆ, ಅಧಿಕಾರಿಗಳಿದ್ದಾರೆ, ನಿಮ್ಮ ಜೊತೆ ನಿಲ್ತೇವೆ. ನಾವು ನಿಮ್ಮ ಕಷ್ಟಕ್ಕೆ ನಿನ್ನೆನೇ ನಾವು ಅಧಿವೇಶನದಿಂದ ಅರ್ಧಕ್ಕೆ ಬಂದು ನಾವು ಇಲ್ಲೇ ಇದ್ದೇವೆ. ಇವತ್ತು ಇಡೀ ದಿವಸ ಈಗ ಬಂದಿದ್ದು ಅಂದರೆ ಇಲ್ಲಿ ಬಂದಿದ್ದಲ್ಲ, ಬೆಳಿಗ್ಗೆನೇ ನಾವು DC ಆಫೀಸಲ್ಲಿ ಮೀಟಿಂಗ್ ಮಾಡಿಕೊಂಡು ಅಲ್ಲಿಂದ ಸೀಬರ್ಡಲ್ಲಿ ಸಮಸ್ಯೆ ಇತ್ತು, ಅಲ್ಲಿದ್ದು ಮುಗಿಸಿ ಇಲ್ಲಿಗೆ ಬಂದಿದ್ದೇವೆ ನಾವು. ಹಾಗಾಗಿ ನಿಮ್ಮ ಜೊತೆ ನಾವು ಇರ್ತೇವೆ. ಯಾವುದೇ ಕಾರಣಕ್ಕೆ ನಿಮಗೆ ಎಲ್ಲ ರೀತಿಯ ಸಹಾಯ ಸಹಕಾರ ನಾವು ಮಾಡ್ತೇವೆ. ನಮ್ಮ ಇಲಾಖೆಯವರು ಮಾಡ್ತಾರೆ, ನಮ್ಮ ಸರ್ಕಾರ ಮಾಡ್ತದೆ, ಎಲ್ಲ ಅಧಿಕಾರಿಗಳು ನಿಮ್ಮ ಜೊತೆ ಇದ್ದಾರೆ, ಶಾಸಕರು ನಿಮ್ಮ ಜೊತೆ ಇದ್ದಾರೆ. ನಾಳೆ ಪರಿಹಾರ ಹಣವನ್ನು ಅವ್ರಿಗೆ ತಲುಪಿಸುವಂತೆ ನಾಳೆನೇ ಕೊಡ್ತೇವೆ. ಮನೆ ಡ್ಯಾಮೇಜ್ ಒಂದು ಮನೆ ಡ್ಯಾಮೇಜ್ ಆದವರಿಗೆ 1,20,000. ಅಂದರೆ ಪಾರಸ ಸ್ವಲ್ಪ ಎಲ್ಲ ಹೋದರೆ ನಾವು ಅದರದ್ದು ಏನು ಇಂಜಿನಿಯರ್ ಬಿಟ್ಟು ವ್ಯಾಲ್ಯೂಯೇಷನ್ ಮಾಡಿ ಅವರಿಗೆ ಏನು ಪೂರಕವಾಗಿ ಏನು ಕೊಡೋದಾಗ್ತದೆ ಅದು ಕೊಡ್ತೇವೆ. ಪೂರ್ತಿ ಹೋದರೆ 1,20,000 ಕೊಡ್ತೇವೆ. ಅದ್ರ ಜೊತೆಯಲ್ಲಿ ಮತ್ತೆ ಸರ್ಕಾರದಿಂದ ಮನೆ ಕೊಡ್ತೇವೆ. ಅದಕ್ಕೆ 5 ಲಕ್ಷ ಕೊಡಬೇಕು. 1,20,000 ಕೊಟ್ಟರೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಉದ್ದೇಶದಿಂದ 5 ಲಕ್ಷ ಕೊಡಬೇಕು ಅಂತೇಳಿ ನಾವು
ನಾನು ತೀರ್ಮಾನ ಮಾಡಿದ್ದೇನೆ. ಅದು ವಿನಂತಿ ಮಾಡಿಕೊಂಡು ಅದು ಕೊಡುವಂಥ ಕೆಲಸವನ್ನು ಮಾಡಿಸ್ಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ಪ್ರಶ್ನೆ ಸರ್, ಈಗ ಆ ಕುಮಟಾ ಆಸ್ಪತ್ರೆಯಲ್ಲಿ 14 ಜನ ಈಗ ಚಿಕಿತ್ಸೆಯನ್ನು ಪಡಿತಿದ್ದಾರೆ. ಅವ್ರಿಗೆ ಒಂದು ಒಳ್ಳೆ ರೀತಿಯಾದಂಥ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ. ಜೊತೆಗೆ ಅವರೆಲ್ಲರೂ ಕೂಡ ಮನೆ ಇಲ್ಲ, ಸೂರು ಕಳ್ಕೊಂಡಿದ್ದಾರೆ. ಅವರಿಗೆ ಬಟ್ಟೆಗಳಿಲ್ಲ, ಬಟ್ಟೆಗಳು ಧರಿಸೋದಕ್ಕೆ ಯಾರೊಬ್ಬರು ಸ್ಥಳೀಯರೊಬ್ಬರು ಅವ್ರಿಗೆ ಸಹಾಯವನ್ನು ಮಾಡುವಂಥ ಕೆಲಸ ಮಾಡ್ತದೆ. ನಿಮ್ಮ ಕಡೆಯಿಂದ ಯಾವ ರೀತಿಯಾಗಿ ಸಹಾಯ ಆಗುತ್ತೆ ಸರ್ ಅವ್ರಿಗೆ? ಅವರಿಗೆ ಏನು ಹಾಸ್ಪಿಟ್ಲಲ್ಲಿ ಇದ್ದಾರೆ ಅವರಿಗೆ ಪೂರಕವಾಗಿ ಏನೇನು ಬೇಕು, ಬಟ್ಟೆ ಇರ್ಬೋದು ಅಥವಾ ಮತ್ತೆ ಬೇರೆ ಹಾಸ್ಪಿಟ್ಲಿಗೆ ಹೋಗುವಂಥ ವ್ಯವಸ್ಥೆ ಮಾಡಬೇಕು ಅಂದರೂ ನಮ್ಮ ಖರ್ಚಲ್ಲಾದರೂ ನಾವು ಮಾಡಲಿಕ್ಕೆ ರೆಡಿ ಇದ್ದೇವೆ. ಸರ್ಕಾರ ಎಲ್ಲ ರೀತಿ ಹಣ ಇದೆ, ಎಲ್ಲ ರೀತಿ ಏನೂ ಕೊರತೆ ಇಲ್ಲ. ಒನ್ನೊಮ್ಮೆ ಅಂಥ ಪರಿಸ್ಥಿತಿ ಬಂದರೆ ನಮ್ಮ ಕೈಯಿಂದಾದರೂ ಕೊಟ್ಟು ನಾವು ಅವರ ರಕ್ಷಣೆಗೆ ನಿಲ್ತೇವೆ. ನಾವು ನಾಳೆನೇ ಅದಕ್ಕೆ ಅಲ್ಲಿ ಹೋಗಿ ಅಲ್ಲಿ ವಿಸಿಟ್ ಮಾಡುವಂಥ ಕೆಲಸ ಶಾಸಕರು ಮಾಡ್ಬೋದು. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ.